ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೇವು ನೋಡ್ರಿ. ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣಂತ. ಇವತ್ತು ಸಂಡೇ, ಹಾಗಾಗಿ ನಾವು ಸ್ವಲ್ಪ ಲೇಟಾಗಿ ಎದ್ದು ಉಪ್ಪಿಟ್ಟು ಮಾಡಿಕೊಂಡು ತಿಂದು ಸ್ವಲ್ಪ ವಿಡಿಯೋ ಎಡಿಟ್ ಮಾಡೋದಿತ್ತು. ಎಡಿಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡೀನಿ. ಇವಾಗ ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೇನೆ ನೋಡ್ರಿ. ನಾನು ಇನ್ನು ಅಡುಗೆ ಮಾಡಬೇಕು. ನಾಷ್ಟ ಮಾಡಿದ್ದು ಒಂದೆರಡು ಬಾಂಡೆದವು ತೆಕ್ಕಬೇಕು. ಮತ್ತು ನಾನು ಸ್ವಲ್ಪ ತಲೆಗೆ ಫ್ಲ್ಯಾಕ್ಸ್ ಸೀಡ್ ಬರ್ತೈತಲ್ಲ, ಅದನ್ನು ಕುದಿಸಿ ಹಚ್ಕೋಬೇಕು. ಲಾಸ್ಟ್ ಒಂದು ಸರಿ ಹಚ್ಕೊಟ್ಟಿದ್ನ, ಅದು ವಿಡಿಯೋದೆಲ್ಲ ನಾನು ಶೇರ್ ಮಾಡ್ಕೊಂಡಿಲ್ಲ. ಕೂದಲು ಭಾಳ ಸಾಫ್ಟಾಗಿದ್ದಾವ್ರಿ, ಹಾಗಾಗಿ ಹೀಗೆ ಕಂಟಿನ್ಯೂ ಮಾಡ್ಬೇಕಂತ ಅಂದ್ಕೊಂಡಿದ್ನಿ. ಮತ್ತು ಸಾನಿಗೂ ಸ್ವಲ್ಪ ಎಣ್ಣೆ ಹಚ್ಚಿ ಈಗೀಗೂ ತಲೆ ಸ್ನಾನ ಮಾಡಿಸ್ಬೇಕು. ಬರ್ರಿ ಇವತ್ತಿನ ದಿವಸ ಏನೇನೆಲ್ಲ ಹಾಕತ್ತಂತೇಳಿ ನೋಡ್ಕೊಂಬರೋಣಂತ. ಇವತ್ತಿನ ಬ್ಲಾಗ್ನ ಶುರು ಮಾಡೋಣಂತ. ಈಗ ನೋಡ್ರಿ, ನಾನು ಒಂದು 4-5 ದಾಸವಾಳದ ಹೂ ತೊಗೊಂಡೇನಿ. ಆಮೇಲೆ ಒಂದು ಚಮಚದಷ್ಟು ಮೆಂತ್ಯ ಕಾಳು ತೊಗೊಂಡೇನಿ. ಒಂದು 4-5 ದಾಸವಾಳ ಎಲೆ, ಸ್ವಲ್ಪ ಕರಿಬೇವು ತೊಗೊಂಡೇನಿ ನೋಡ್ರಿ. ಇವಾಗ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೇನಂತ ಬರ್ರಿ. ಮೊದಲ ಒಂದು ಬಾಳ್ಗೆ ಇಟ್ಕೊಂಡೇನಿ ನಾನು. ಆ ಬಾಳ್ಗಿಗೆ 2 ಬೌಲಷ್ಟು ಕೊಬ್ಬರಿ ಎಣ್ಣೆ ಹಾಕೊಳಕತ್ತೀನಿ ನೋಡ್ರಿ. ಇದು ಸುಮಾರು ಒಂದು 2 ಸಾರಿ ಹಚ್ಕೋಬೋದು. ನಾನು ಸಾನ್ವಿ ಅಷ್ಟು ಆಗ್ತತಿ. ಇದು 2 ಬೌಲ್ ಹಾಕೊಳಕತ್ತೀನಿ ನಾನು. ನೀವು ಯಾವ್ದಾರ ಕೊಬ್ಬರಿ ಎಣ್ಣೆ ಹಾಕೋಬೋದು. ನಾನು ಮನೆಯಲ್ಲಿ ಪ್ಯಾರಾಚೂಟ್ ಯೂಸ್ ಮಾಡ್ತೀನಲ್ಲ, ಅದನ್ನು ನಾನು ಹಾಕೊಳಕತ್ತೀನಿ ನೋಡ್ರಿ. 2 ಬೌಲ್ ಹಾಕ್ಕೊಂಡು ಇವಾಗ ಅದು ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಅದಕ್ಕೆ ಮೆಂತ್ಯ ಕಾಳು ಹಾಕೊಳಕತ್ತೀನಿ ನಾನು. ದಾಸವಾಳದ ಎಲೆನ ಸ್ವಲ್ಪ ಕಟ್ ಮಾಡಿ ಹಾಕೊಳಕತ್ತೀನಿ ನೋಡ್ರಿ ನಾನು. ನೋಡ್ರಿ, ಚಂದಾಗ ಎಣ್ಣೆ ಒಳಗೆ ಎಲ್ಲ ಸಿಡಿದ ಮೇಲೆ ಇದಕ್ಕೆ ಕರಿಬೇವನ್ನು ಹಾಕೋಬೇಕು. ಮತ್ತು ಬೇವಿನ ಸೊಪ್ಪು ಸಿಕ್ಕರೆ ನೀವು ಬೇವಿನ ಸೊಪ್ಪನ್ನು ಹಾಕೋಬೋದು. ನನಗೆ ಸಿಗಲಿಲ್ಲ, ಹಾಗಾಗಿ ನಾನು ಹಾಕ್ಕೊಂಡಿಲ್ಲ. ಇವಾಗ ಇದಕ್ಕೆ ದಾಸವಾಳದ ಎಲೆ ಹಾಕೊಳಕತ್ತೀನಿ ನೋಡ್ರಿ ನಾನು. ದಾಸವಾಳದ ಎಲೆ ಹೆಂಗೆ ಅದಾವಲ್ಲ ಹಂಗೆ ಹಾಕಿದ್ದೀನಿ. ಅವನ್ನೇನು ನಾನು ಪೀಸ್ ಮಾಡಿ ಏನು ಹಾಕಿಲ್ಲ. ಫುಲ್ ಹೂವನ್ನು ಹಂಗೆ ಹಾಕಿ ಚಂದಾಗ ಇದನ್ನು ನೋಡ್ರಿ ಒಂದು 2 ನಿಮಿಷ ಕುದಿಸ್ಕೊಂಡು ಮುಚ್ಚಿ ಎತ್ತಿಡಬೇಕು. ನಾವು ದಾಸವಾಳದ ಎಲೆ ಮತ್ತು ದಾಸವಾಳದ ಹೂವು ಇದನ್ನೆಲ್ಲ ಯೂಸ್ ಮಾಡೋದ್ರಿಂದ ಭಾಳ ಅಂದ್ರೆ ಭಾಳ ಹೆಲ್ತ್ ಬೆನಿಫಿಟ್ ಐತ್ರಿ ನಮಗೆ. ಇದನ್ನೆಲ್ಲ ಹಚ್ಕೊಳ್ಳೋದ್ರಿಂದ, ಈ ರೀತಿ ಮಾಡಿ ಹಚ್ಕೊಳ್ಳೋದ್ರಿಂದ ಕೂದಲು ಭಾಳ ಅಂದ್ರೆ ಭಾಳ ಚಂದ ಬೆಳಿತಾವೆ. ಒಬ್ಬೊಬ್ಬರಿಗೆ ಭಾಳ ಅಂದ್ರೆ ಭಾಳ ಹೇರ್ ಫಾಲ್ ಆಗತ್ತಿರ್ತೈತಿ. ಇವಾಗ ಡೆಲಿವರಿ ಆದಮೇಲೆಲ್ಲ ಭಾಳ ಹೇರ್ ಫಾಲ್ ಆಗತ್ತಿರ್ತೈತಿ. ಅಂಥವ್ರು ಈ ರೀತಿ ಮಾಡಿ ಯೂಸ್ ಮಾಡಿರಿ. ಭಾಳ ಕೂದಲು ಉದ್ರೋದು ಕಡಿಮೆ ಆಗ್ತೈತಿ ಮತ್ತು ಚಲೋನೂ ಬೆಳಿತಾವೆ. ಮತ್ತು ದಾಸವಾಳದ ಹೂವು ಕೂದಲನ್ನ ಬುಡದಿಂದನ ಗಟ್ಟಿ ಮಾಡ್ತತಿ ಮತ್ತು ಉದುರೋ ಸಮಸ್ಯೆಗೆ ಪರಿಹಾರ ನೀಡ್ತತಿ. ಇದರಿಂದ ಡ್ಯಾಂಡ್ರಫ್ ಆಗೋದನ್ನು ತಡಿಬೋದು. ಮತ್ತಿದು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡ್ತತಿ. ಅಂದರೆ ಹೀಟ್ ಜಾಸ್ತಿ ಆದ್ರೆ ಅದನ್ನು ಕಡಿಮೆ ಮಾಡ್ತತಿ. ಇವಾಗ ಫ್ಲ್ಯಾಕ್ಸ್ ಸೀಡ್ದು ಜೆಲ್ ಮಾಡಿರತ್ತಂತೇಳಿ ನಾನು ಇವಾಗ ಮಾಡ್ಕೊಳಕತ್ತೀನಿ ನೋಡ್ರಿ. ಇದನ್ನು ಆಲ್ಮೋಸ್ಟ್ ಈಗ 1 ಸರಿ 2 ಸರಿ ನಾನು ಹಚ್ಕೊಂಡೇನಿ. ಅದರ ರಿಸಲ್ಟ್ ಚಲೋ ಬಂದಮೇಲೆ ನಾನಿವಾಗ ಶೇರ್ ಮಾಡ್ಕೊಳಕತ್ತೀನಿ ನಿಮ್ಮ ಜೋಡಿ. ಯಾಕಂದ್ರೆ ಫಸ್ಟ್ ನಾನು ಟ್ರೈ ಮಾಡಿದೆ, ನಿಮ್ಗೆ ಹಂಗೆ ತೋರಿಸೀನಿ ಅಂದ್ರೆ ಅದು ಏನಾರು ಹೆಚ್ಚು ಕಡಿಮೆ ಆದ್ರೆ ಮತ್ತು ಇನ್ನು ನಾನು ಯಾವುದೇ ತೋರಿಸಿರೋನು ನೀವು ನಂಬಂಗಿಲ್ಲ. ಹಾಗಾಗಿ ಫಸ್ಟ್ ಯಾವುದೇ ಆದರೂ ನಾನು ಫಸ್ಟ್ ಟ್ರೈ ಮಾಡ್ತೀನಿ, ಆಮೇಲೆ ನಿಮ್ಗಳ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ಇದನ್ನು ಅಷ್ಟೇ ನಾನು ಮಾಡಿದ್ನಿ 1-2 ಸರಿ. ನನ್ನ ಕೂದಲು ಭಾಳ ಸಾಫ್ಟಾಗಿದ್ದಾವೆ ಅನ್ಸಕತ್ತು. ಹಾಗಾಗಿ ಯಾಕೆ ಶೇರ್ ಮಾಡ್ಕೋಬಾರ್ದು ಅಂಥೇಳಿ ಇವತ್ತಿನ ವಿಡಿಯೋದೊಳಗೆ ನಾನು ಶೇರ್ ಮಾಡ್ಕೊಳಕತ್ತೀನಿ. ಫ್ಲ್ಯಾಕ್ಸ್ ಸೀಡ್ನ 1 ಚಮಚ ತೊಗೊಂಡೇನಿ. ಅದಕ್ಕೆ 1 ಗಿಂಡಿ ಅಷ್ಟು ನೀರು ತೊಗೊಂಡು ಹಾಕಿ ಕುದಿಸಾಕತ್ತೇನೆ ನೋಡ್ರಿ. ಚಂದಾಗ ಕುದಿಸ್ಬೇಕು ಇದನ್ನು. ಯಾವ ರೀತಿ ಅಂದರೆ ಇದು ಸ್ಪೂನ್ ಹಾಕಿ ಹಿಂಗೆ ತಿರುವಾಡಿ ನೋಡಿದಾಗ ಇವಾಗ ಅಲೋವೆರಾ ಜೆಲ್ ಇರ್ತೈತಲ್ಲ, ಆ ರೀತಿ ಜೆಲ್ ಥರ ಬರ್ತೈತದು. ಅಲ್ಲಿವರೆಗೂ ನೋಡ್ರಿ ಇದನ್ನು ಕುದಿಸ್ಕೋಬೇಕು. 1 ಗಿಂಡಿ ನೀರು ಇದ್ದಿದ್ದು ಇದು ಅರ್ಧ ಬರಬೇಕು, ಅಲ್ಲಿವರೆಗೂ ಕುದಿಸ್ಕೋಬೇಕು. ನೋಡ್ತಿರ್ಬೋದು ಜೆಲ್ ಥರ ಬರಾಕತ್ತೈತಿ. ಚಂದಾಗ ಕುದಿಸ್ಕೋಬೇಕು. ಇದನ್ನು ಹಚ್ಕೊಳ್ಳೋದ್ರಿಂದ ಕೂದಲು ಉದ್ರೋದು ಕಡಿಮೆ ಆಗ್ತೈತಿ. ಅದಲ್ದ ಇವಾಗ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸಿರ್ತಾರಲ್ಲ, ಆ ರೀತಿ ಕೂದಲು ಸಾಫ್ಟಾಗಿ ಆಗ್ತಾವೆ. ಹಾಗಾಗಿ ಅದನ್ನು ಹಚ್ಕೋಬೇಕು. ನನಗಂತೂ ಒಳ್ಳೆ ರಿಸಲ್ಟ್ ಬಂದೈತಿ, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇವಾಗ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ನಾನು ಪಲಾವನ್ನು ಮಾಡೀನಿ ನೋಡ್ರಿ. ಯಾಕಂದ್ರೆ ಅರ್ಜೆಂಟಿಗೆ ಇನ್ನೆಲ್ಲಿ ಅನ್ನ ಸಾಂಬಾರು ಚಪಾತಿ ಎಲ್ಲ ಎಲ್ಲಿ ಮಾಡೋದು ಅಂಥೇಳಿ ನಾನು ಪಲಾವನ್ನು ಮಾಡಿಬಿಟ್ನಿ. ಅಷ್ಟೊತ್ತಾಗಲೇ ಇದು ಎಣ್ಣೆ ನಾನು ಮಾಡಿಟ್ಟಿದ್ನೆಲ್ಲ, ಇದು ಎಲ್ಲ ಆರಿತ್ತು. ಇದನ್ನು ಎಲ್ಲ ನಾನು ಚೆಂದಾಗ ಸೋಸ್ಕೊಳಕತ್ತೀನಿ. ಸೋಸ್ಕೊಂಡು ಒಂದು ಸ್ಪ್ರೇ ಬಾಟ್ಲಿಗೆ ಹಾಕಿ ನಾನು ಸ್ಪ್ರೇಯಿಂದನೇ ಹಚ್ಕೊಂಡಿರ್ತೀನಿ. ಅಂದ್ರೆ ಅದಕ್ಕಾಗಿ ನಾನು ಒಂದು ಸ್ಪ್ರೇ ಬಾಟ್ಲ್ ಇಟ್ಬಿಟ್ಟನಿ. ಭಾಳ ವರ್ಷದಿಂದ ನಾನು ಈ ರೀತಿ ಕರಿಬೇವಿನ ಎಣ್ಣೆ ಎಲ್ಲ ಮಾಡಿ ಹಚ್ಕೊಳ್ಳೋದ್ರಿಂದ ಒಂದು ಬಾಟ್ಲ್ ಅದಕ್ಕಾಗೇನೆ ಇಟ್ಬಿಟ್ಟೆ ನಾನು. ಹಾಗಾಗಿ ಅದೇ ಬಾಟ್ಲನ್ನು ಯೂಸ್ ಮಾಡ್ಕೊಂಡು ನೋಡ್ರಿ ಇಷ್ಟು ಎಣ್ಣೆ ಬಂದೈತಿ. ಈಗ ಇದನ್ನು ಸ್ಪ್ರೇ ಬಾಟ್ಲೊಳಗೆ ಹಾಕ್ಕೊಂಡು ನೀಟಾಗಿ, ಇವಾಗ ಮಕ್ಳಿಗಾಗಲಿ ನನಗಾಗಲಿ ನಾನು ನೀಟಾಗಿ ಹಚ್ಕೋಬೋದು. ಕೈಯಲ್ಲಾದ್ರೆ ಅರ್ಧ ಕೆಳಗನ ಚೆಲ್ಲಿ ಹಾಳಾಗಿಬಿಡ್ತೈತಿ. ಹಾಗಾಗಿ ಬಾಟ್ಲೊಳಗೆ ಹಾಕಿ ಹಚ್ಕೊಳ್ತೇನೆ ನೋಡ್ರಿ. ಎಲ್ಲ ಕಡೆ ಸಿಗ್ತಾವೆ ಈ ರೀತಿ ಬಾಟ್ಲ್. ಸ್ಟೇಷ್ನರಿ ಒಳಗೂ ಸಿಗ್ತಾವೆ, ಆನ್ಲೈನಲ್ಲೂ ಸಿಗ್ತಾವೆ. ಬೇಕಂದ್ರೆ ತರಿಸ್ಕೊರಿ. ಇಲ್ಲ ನಾವು ಕೈಲೇನೆ ಹಚ್ಕೋತೇವಂದ್ರೆ ಕೈಲೇನೆ ಹಚ್ಕೋರಿ. ನಾನು ಭಾಳ ವರ್ಷ ಆಯ್ತು ಇದನ್ನು ತಂದು. ಇನ್ನೂ ಸಾನ್ವಿ ಹುಟ್ಟಿರಲಿಲ್ಲ ಆವಾಗ ತೊಗೊಂಡು ಬಂದೆ ನಾ ಈ ಬಾಟ್ಲ.
ಮೈಸೂರು ದಸರಾ ಎಕ್ಸಿಬಿಷನ್ ಒಳಗೆ ತೊಗೊಂಡು ಬಂದೀನಿ ನೋಡಿರಿ. ನಾನು ಬರೀ 10 ರೂಪೀಸ್ ಏನೋ ಕೊಟ್ಟಿದ್ದೆ ಅಷ್ಟೇ. ಅದಕ್ಕೆ ನೋಡಿರಿ ಈ ರೀತಿ ಹಚ್ಕೋಬೇಕು. ಎಣ್ಣೆ ರೆಡಿ ಆಯಿತು. ಇವಾಗ ಪಲಾವನ್ನು ನಾನು ಕುಗ್ಸಾಕಿಟ್ಟನಿ. ಅಷ್ಟೊತ್ತಿಗಾಗಲೇ ಸಾನ್ವಿಗೆ ತಲೆಗೆ ಎಣ್ಣೆ ಹಚ್ಚಿರಾತಂತೇಳಿ ಆಕೆಗೆ ಎಣ್ಣೆ ಹಚ್ಚಕ್ಕೆ ಕರ್ಕೊಂಡು ಬಂದೇನಿ ನೋಡಿರಿ. ಇದು ಎಣ್ಣೆ ಏನು ನಾನು ಇವಾಗ ಮಾಡಿ ತೋರಿಸಿಲ್ಲ. ಇದನ್ನು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಹಚ್ಕೋಬೋದು. ಕೂದಲು ಉದುರೋದಂತೂ ಕಡಿಮೆ ಆಗ್ತತಿ. ನಾನು ಯಾವಾಗಲೂ ಮಾಮೂಲಿ ಕೊಬ್ಬರಿ ಎಣ್ಣೆ ಹಚ್ಕೊಳ್ಳೋ ಬದಲು ಈ ರೀತಿ ಮಾಡಿ ಹಚ್ಕೊಂಡಿರ್ತೇನೆ ನೋಡಿರಿ. ಒಳ್ಳೆ ರಿಸಲ್ಟ್ ಬಂದಿತ್ತು ನಮಗೆ. ಹಾಗಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳಕತ್ತೀನಿ. ದಾಸವಾಳದ ಹೂವು ಮತ್ತು ಎಲೆಗಳಲ್ಲಿ ಫ್ಲೇವನಾಯ್ಡ್ಗಳು ಮತ್ತು ಅಮೈನೋ ಆಮ್ಲಗಳು ತಲೆ ಮೇಲೆ ರಕ್ತ ಪರಿಚಲನೆಯನ್ನು ಮಾಡೋದು ಹೆಚ್ಚು ಮಾಡ್ತತಿ. ಅದಲ್ಲದೆ ಮತ್ತು ಹೊಸ ಕೂದಲ ಬೆಳಕನ್ನು ಇದು ಸಹಾಯ ಮಾಡ್ತತಿ. ಅಮೈನೋ ಆಮ್ಲಗಳು ಕೂದಲಿನ ಬುಡದಲ್ಲಿ ಜೀವಕೋಶಗಳ ಕೆರಾಟಿನ್ ಉತ್ಪಾದನೆಯನ್ನು ಪ್ರಚೋದಿಸುತ್ತದೆ. ಆರೋಗ್ಯಕರ ಕೂದಲ ಬೆಳವಣಿಗೆ ಆಗುವಂಥ ಮಾಡ್ತದೆ ಇದು. ಮತ್ತು ವೈಟ್ ಹೇರ್ ಬರೋದನ್ನು ಇದು ಕಡಿಮೆ ಮಾಡ್ತದೆ ನೋಡಿರಿ. ಏನು ದಾಸವಾಳದ ಎಲೆ ಮತ್ತು ನಮ್ಮ ಹೂವು ಯೂಸ್ ಮಾಡ್ಕೊಂಡು ಎಣ್ಣೆ ಮಾಡಿವಲ್ಲ, ಇದರಿಂದ ವೈಟ್ ಹೇರ್ಸ್ ಬರೋದನ್ನು ಕಡಿಮೆ ಆಗ್ತತಿ. ಇವಾಗ ಸಣ್ಣ ಮಕ್ಕಳಿಂದ ನಾನು ಮುಂಚೆ ಆದ್ರೆ ಮುದುಕರಿಗೆ ಅಷ್ಟೇ ವೈಟ್ ಹೇರ್ಸ್ ಹಾಕಿದ್ದೆ. ಇವಾಗ ಹಾಗಲ್ಲ, ಸಣ್ಣ ಮಕ್ಕಳಿಗೇನು ವೈಟ್ ಹೇರ್ಸ್ ಆಗ್ತಾವೆ. ಅದಕ್ಕಾಗಿ ಅದನ್ನೆಲ್ಲ ನಾವು ಕಡಿಮೆ ಮಾಡ್ಕೋಬೇಕಂದ್ರೆ ಇವಾಗಿಂದನೇ ನಾವು ಈ ರೀತಿ ಸ್ವಲ್ಪ ಟೈಮ್ ತಗೊಂಡು ಈ ರೀತಿ ನಾವು ಮಾಡ್ಕೊಂಡಿವಿ ಅಂದ್ರೆ ಮುಂದೆ ವೈಟ್ ಹೇರ್ಸ್ ಆಗೋದು ಕಡಿಮೆ ಆಗ್ತತಿ. ಇವಾಗ ನಾನಾಗಲಿ ಸಾನ್ವಿ ಆಗಲಿ ಯಾವಾಗಲೂ ಆ ರೀತಿ ನಾವು ಹೋಮ್ ರೆಮಿಡಿನ ಮಾಡಿ ನಾನು ಹಚ್ಕೊಂಡಿರ್ತೇನೆ. ಸಾನ್ವಿಗೆ ತಲೆಗೆ ಎಣ್ಣೆ ಹಚ್ಚಿದಾದ್ಮೇಲೆ ಇವಾಗ ಬಾತನ್ನು ರೆಡಿಯಾಗಿತ್ತು. ಊಟ ಮಾಡಿದ್ದೀವಿ ಎಲ್ಲರೂ. ಊಟ ಮಾಡಿದಾದ್ಮೇಲೆ ಫ್ಲ್ಯಾಕ್ಸ್ ಸೀಡದು ನಾನೇನು ಕುದಿಸಿಟ್ಟು ಹೋಗಿದ್ನಲ್ಲ, ಅದು ಬಿಸಿ ಇತ್ತು. ತಣ್ಣಗಾಗಲಿ ಅಂತೇಳಿ ಬಿಟ್ಟಿದ್ನಿ. ಅದು ಇವಾಗ ತಣ್ಣಗಾಗೈತೆ ನೋಡಿರಿ. ಅದನ್ನು ನಾನು ಸೋಸ್ಕೊಳಕತ್ತೀನಿ. ಈ ಬಟ್ಟೆನೂ ಅಷ್ಟೇ ನಾನು ಅದನ್ನು ಸೋಸಾಕಂತಲೇ ಇಟ್ಬಿಟ್ಟೇನಿ, ಒಂದು ಕರ್ಚಿಪ. ಇದು ನೋಡೋಕೆ ನಿಮಗೊಂಥರ ಅನ್ನಿಸ್ಬೋದು, ಅಲೋವೆರಾ ಜೆಲ್ ಥರ ಹೆಂಗಪ್ಪ ಹಚ್ಕೊಳ್ಳೋದು ಇದನ್ನು ತಲೆಗೆ ಅಂತೇಳಿ. ಆದರೆ ಇದು ಒಂಚೂರು ಸ್ಮೆಲ್ ಇರೋಂಗಿಲ್ಲ, ಏನಿರೋಂಗಿಲ್ಲ. ನಾವು ಆರಾಮಾಗಿ ಹಚ್ಕೋಬೋದು ನೋಡಿರಿ. ಈ ರೀತಿ ಬಟ್ಟೆ ಒಳಗೆ ಹಾಕಿ ನಾವು ಇದನ್ನು ಹಿಂಡ್ಕೋಬೇಕು. ಮತ್ತು ಇವಾಗ ಚಹಾ ಸೋಸೋದು ಜಾಳ್ಗೆ ಇರ್ತದಲ್ಲ, ಅದರೊಳಗೆ ಸೋಸ್ತೇವೆ ಅಂದ್ರೆ ಅದು ಬರೋದಿಲ್ಲ. ಈ ರೀತಿ ಬಟ್ಟೆ ಒಳಗನ ಹಾಕಿನ ಹಿಂಡಬೇಕು ಅದನ್ನು ನೋಡಿರಿ. ಈ ರೀತಿ ಜೆಲ್ ತೆಗಿಬೇಕು. ಇದಕ್ಕೆ ವಿಟಮಿನ್ ಡಿ ಟ್ಯಾಬ್ಲೆಟ್ ಬರ್ತಾವಲ್ಲ, ಅದನ್ನು ಹಾಕಿ ಹಚ್ಕೊಂಡ್ರೂ ನಡೀತತಿ. ಆದರೆ ನನ್ನ ಹತ್ರ ಇರಲಿಲ್ಲ. ನಾನೇನು ರೆಡಿ ಮಾಡಿದ್ನೆಲ್ಲ ಕೊಬ್ಬರಿ ಎಣ್ಣೆ, ಅದು ಮತ್ತು ಈ ಜೆಲ್ನ ಎರಡನ್ನೂ ಮಿಕ್ಸ್ ಮಾಡಿ ನೋಡಿರಿ ಈ ರೀತಿ ನಾನು ರೆಡಿ ಮಾಡ್ಕೊಂಡೀನಿ. ಇವಾಗ ಇದನ್ನು ತಲೆಗೆ ಅಪ್ಲೈ ಮಾಡಿಕೊಂಡು 1 ತಾಸು 1.5 ತಾಸು ಬಿಟ್ಟು ತಲೆ ಸ್ನಾನ ಮಾಡಬೇಕು ನೋಡಿರಿ. ನಾನು ಮುಂಚೆನೂ ಹಚ್ಕೊಂಡಿದ್ನಿ ಕೂದಲಿಗೆ. ನನಗಂತೂ ಭಾಳ ಇಷ್ಟ. ನನಗೆ ಕರ್ಲಿ ಹೇರ್ಗಿಂತ ಸ್ಟ್ರೈಟ್ ಹೇರ್ ಅಂದ್ರೆ ಭಾಳ ಇಷ್ಟ ಆಗ್ತತಿ. ಹಾಗಾಗಿ ನಾನು ಇದನ್ನು ಟ್ರೈ ಮಾಡೋಣ ತಡಿ ಅಂಥೇಳಿ ಒಂದು ಸರಿ ಟ್ರೈ ಮಾಡೀನಿ. ಬರೀ ಒಂದು ಸರಿ ಹಚ್ಕೊಳ್ಳೋಂತಲೇ ಒಳ್ಳೆ ರಿಸಲ್ಟ್ ಬಂತು. ಹಾಗಾಗಿ ನಾನಿವಾಗ ವಾರಕ್ಕೊಂದು ಸರಿ ಇದನ್ನು ಹಚ್ಕೊಳಕತ್ತೀನಿ ನೋಡಿರಿ. ಇವಾಗ ನೋಡಿರಿ ಸೈಡಲ್ಲಿ ಒಂದು ನಾನು ಪಿಕ್ ಹಾಕತ್ತೀನಿ. ಅದನ್ನು ನೋಡಿರಿ, ಮುಂಚೆ ಈ ರೀತಿ ಇದ್ದು ನನ್ನ ಕೂದಲ. ಅಂದ್ರೆ ನಾನು ಹೇರ್ ಕಟ್ ಮಾಡಿಸಿದ್ನಲ್ಲ, ಆವಾಗ ಒಂಚೂರು ಮಾಡಂದ್ರೆ ಅಂಗಡಿಯವರು ಫುಲ್ ಮಾಡಿಬಿಟ್ಟಿದ್ರು. ನನಗಂತೂ ಭಾಳ ಬೇಜಾರಾಗಿತ್ತು. ಇನ್ಮೇಲೆ ಹೇರ್ ಕಟ್ ಮಾಡಿಸೋದನ್ನು ಬ್ಯಾಡ ಅಂಥೇಳಿ ಈ ರೀತಿ ನಾನು ಹೋಮ್ ರೆಮಿಡಿಗಳನ್ನ ಹಚ್ಕೊತ ಬಂದೇನಿ. ಒಳ್ಳೆ ರಿಸಲ್ಟ್ ಬಂದತಿ. ಹಾಗಾಗಿ ನೀವು ನಿಮ್ಮ ಮನ್ಯಾಗ ಒಂದು ಸರಿ ಟ್ರೈ ಮಾಡಿರಿ ನೋಡಿರಿ. ಈ ರೀತಿ ತಲೆಗೆಲ್ಲ ಬುಡದಿಂದನ ಹಚ್ಕೋಬೇಕು. ಹಚ್ಕೊಂಡು 1 ತಾಸು ಬಿಟ್ಟು ನಾವು ತಲೆ ತೊಳ್ಕೊಂಡ್ರೆ ಆಯಿತು. ಇದೇನು ಸ್ಮೆಲ್ ಇರೋಂಗಿಲ್ಲ, ಸೋರಂಗಿಲ್ಲ, ಏನೂ ಆಗೋದಿಲ್ಲ. ಹಚ್ಕೊಳ್ರಿ, ಒಳ್ಳೆ ರಿಸಲ್ಟ್ ಬರ್ತತಿ. ಮತ್ತು ಹೇರನ್ನು ಭಾಳ ಸ್ಟ್ರೈಟ್ ಆಗ್ತಾವೆ. ಇದ್ರ ಜೋಡಿ ನಾನು ಅವಾಗವಾಗ ಮೆಹಂದಿಯನ್ನು ಕಲಿಸಿ ಹಚ್ಕೊಂಡಿರ್ತೀನಿ. ಮತ್ತು ಅದು ಕರ್ಬೇವಿಂದು ಏನು ಎಣ್ಣೆ ತೋರಿಸಿನಿಲ್ಲ, ಅದೊಂದು ಯಾವಾಗಲೂ ನಾನು ಹಚ್ಕೊಳ್ಳೋದು ಕರ್ಬೇವಿನ ಎಣ್ಣೆ ಒಂದು ಹಚ್ಕೊಳ್ತೀನಿ. ಮತ್ತು ಬಿಟ್ಟರೆ ಮೆಹಂದಿ ಅವಾಗವಾಗ ಹಚ್ಕೊತೀನಿ. ಈಗ ಇದು ಫ್ಲ್ಯಾಕ್ಸ್ ಸೀಡ್ದು ಒಂದು ಇಷ್ಟ ಆಗೈತಲ್ಲ ಪ್ಯಾಕ್, ಹಂಗಾಗಿ ಇದನ್ನು ನಾನು ಯಾವಾಗಲೂ ಈಗ ಯೂಸ್ ಮಾಡಕತ್ತೀನಿ ನೋಡಿರಿ. ಇನ್ನು ಹಚ್ಕೊಂಡು 1 ತಾಸು ಬಿಟ್ಟು ತಲೆ ಸ್ನಾನ ಮಾಡಬೇಕು. ಸಾನ್ವಿಗೇನು ಎಣ್ಣೆ ಹಚ್ಚಿ ಬಿಟ್ಟನಿ, ಆಕೆಗೇನು ತಲೆ ಸ್ನಾನ ಮಾಡಿಸ್ಬೇಕು. ಆಕೆ ಸ್ಕೂಲಿಗೆ ಹೋಗುವಾಗನೂ ಅಷ್ಟೇ ನಾನು ಸಂಡೆಗೆ ಒಂದು ಸರಿ ಎಣ್ಣೆ ಹಚ್ಚನ ತಲೆ ಸ್ನಾನ ಮಾಡಿಸಿರ್ತೀನಿ. ಸ್ಕೂಲ್ ಇದ್ದಾಗ ವೀಕ್ ಟೈಮ್ ಆಗಲ್ಲ, ಹಾಗಾಗಿ ವೀಕೆಂಡ್ಸ ನಾವು ಈ ರೀತಿ ಹೇರ್ ಕೇರ್ನ ಮಾಡ್ಕೊಂಡಿರ್ತೇನೆ ನಾನು. ಇವಾಗ 1 ತಾಸು ಆದಮೇಲೆ ನೋಡಿರಿ ನಾನು ಹೇರ್ ವಾಶ್ ಮಾಡ್ಕೊಂಡು ಬಂದೀನಿ. ಗೊತ್ತಾಗ್ತಿರ್ಬೋದು ನಿಮ್ಗೆ ಯಾವ ರೀತಿ ಹೇರ್ ಸ್ಟ್ರೈಟ್ ಆಗಿದ್ದಾವೆ ಅಂಥೇಳಿ. ಇವಾಗ ಎಲ್ಲರೂ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸ್ತಾರೋ.
ಅದೆಲ್ಲ ಅಷ್ಟೊಂದು ಒಳ್ಳೆಯದಲ್ಲ ಹೇರ್ಗೆ, ಯಾಕಂದ್ರೆ ಒಂದಷ್ಟು ದಿವಸ ಅಷ್ಟೇ ಇರ್ತದೆ, ಅದು ಪರ್ಮನೆಂಟ್ ಅಲ್ಲ. ಆಮೇಲಿಂದ ನಮ್ಮ ಕೂದಲನ್ನು ಹಾಳಾಗ್ತಾವೆ. ಅರ್ಧ ಏನು ಹೇರ್ ಸ್ಟ್ರೈಟ್ ಮಾಡಿಸಿರ್ತಾವಲ್ಲ ಅದು ಹೋಗ್ಬಿಡ್ತೈತಿ. ಮೇಲೆ ಮಾಡಿಸ್ತಾ ಇರಬೇಕು. ಅವರೆಲ್ಲ ಕೆಮಿಕಲ್ ಎಲ್ಲ ಯೂಸ್ ಮಾಡಿ ತಲೆಗೆ ಹಾಕ್ತಾರಲ್ಲ, ಅದೆಲ್ಲ ಏನದು ಕೂದಲೆಲ್ಲ ಹಾಳಾಗಿಬಿಡ್ತಾವೆ, ಹೋಗ್ಬಿಡ್ತಾವೆ ಕೂದಲು. ಆ ರೀತಿ ಮಾಡೋಕ್ಕಿಂತ ಮನ್ಯಾಗ ನೋಡ್ರಿ ಈ ರೀತಿ ನಾವು ಮಾಡ್ಕೋಬೋದು. ಮತ್ತು ಪಾರ್ಲರಲ್ಲಿ ಇವಾಗ ನಾವು ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸ್ತೇವಂದ್ರೆ, ಪರ್ಮನೆಂಟ್ ಮಾಡಿಸ್ತೇವಂದ್ರೆ 7,000 to 10,000 ಇರ್ಬೋದು ಈಗ. ಆದ್ರೆ ಮನ್ಯಾಗನ ನೋಡ್ರಿ ಕಡಿಮೆ ರೇಟ್ ಒಳಗೆ ನಾವು ಈ ರೀತಿ ಹೇರ್ ಸ್ಟ್ರೈಟ್ನ ಮಾಡ್ಕೋಬೋದು. ಮತ್ತು ಕೂದಲನು ಭಾಳ ಚಲೋ ಬೆಳಿತಾವೆ ಇದಕ್ಕೆ. ಎಲ್ಲ ಆದಮೇಲೆ ಇಬ್ಬರದು ಸ್ನಾನ ಆಯಿತು, ಸಾನ್ವಿದು ನಂದು. ಇನ್ನು ನಮ್ಮ ಮನೆಯವ್ರಿಗೆ ನಾನು ತರಕಾರಿ ತರಕ್ಕೆ ಹೇಳಿದ್ನಿ. ನೋಡ್ರಿ ಅವ್ರು ಎಷ್ಟು ಕೊಂಡು ತರಕಾರಿ ತೊಗೊಂಡು ಬಂದಾರೋ. ಅಂದ್ರೆ ನಮ್ಮ ಮನೆ ಹತ್ರ ಇಲ್ಲಿ ಒಂದು ಹಳ್ಳಿ ಐತಿ, ಬಳ್ಳಳ್ಳಿ ಅಂತೇಳಿ. ಅಲ್ಲಿ ಸಂಡೆಗೆ ಒಂದು ಸರಿ ಸಂತೆ ಆಗ್ತತಿ. ಅಲ್ಲಿ ಸಂತ್ಯಾಗ ತೊಗೊಂಡು ಬಂದುಬಿಟ್ಟಿರ್ತಾರೆ ಅವ್ರು. ಯಾಕಂದರೆ ಇಲ್ಲಿ ಮನೆ ಇಂತಲೇ ಸ್ವಲ್ಪ ಕಾಸ್ಟ್ಲಿ ತರಕಾರಿ. ಹಾಗಾಗಿ ಒಂದು ಸರಿ ನಾವು ಅಲ್ಲಿ ತಂದೀವಿ ಅಂದ್ರೆ ಒಂದು ವಾರದ ಮೇಲೆ ನಮಗೆ ತರಕಾರಿ ಬರ್ತದೆ ನೋಡ್ರಿ. ಹಾಗಾಗಿ ನಾನು ಅಲ್ಲೇ ತರಿಸಿರ್ತೇನೆ ಯಾವಾಗಲೂ. ಏನರ ಎಮರ್ಜೆನ್ಸಿ ಬೇಕಾದ್ರಷ್ಟ ನಾನು ಇಲ್ಲಿ ಮನೆ ಹತ್ರ ತೊಗೊಂಡು ಬಂದಿರ್ತೀನಿ. ಇಲ್ಲಾಂದರೆ ಅಲ್ಲೇ ಹೋಗಿ ನಮ್ಮ ಮನೆಯವ್ರು ತೊಗೊಂಬಂದು ಕೊಡ್ತಾರೋ. ಇವಾಗ ತರಕಾರಿನೆಲ್ಲ ನಾನು ಸಪರೇಟ್ ಮಾಡಿ ಫ್ರಿಜ್ ಒಳಗೆ ಎತ್ತಿಟ್ಕೊಳಕತ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ. ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.